ಗೊಂಬೆ ಇರೋದಾ? ಇನ್ನೊಂದು ಗೊಂಬೆ ಇದೆಯಲ್ಲ ಸಿದ್ದಮ್ಮ, ನಿನ್ ಬಂದ ಇನ್ನೊಂದು ಗೊಂಬೆನಾ? ಎಲ್ಲಿ? ಇಲ್ಲಿ. ನೀನೊಬ್ಳೆ ಇಷ್ಟೊಂದೆಲ್ಲ ಮಾಡ್ತೀಯ? ನಾನು ಬರೋ ತನಕ ಕಾಯ್ಬೇಕು ತಾನೆ? ಪಾಪ ನೀನು. ಸಿದ್ದಮ್ಮ, ನೀನು ಆಫೀಸಿಂದ ಬಂದು ಸುಸ್ತಾಗಿರ್ತೀಯ, ನಿನ್ಗೆ ಸರ್ಪ್ರೈಸ್ ಕೊಡೋಣ ಅಂತ. ನನ್ ಬಂಗಾರಿ, ಏನಾದ್ರೂ ತಿಂದ? ಅಜ್ಜಿ ಮನೆಯಲ್ಲಿ ತಿಂದೆ. ಸಿದ್ದಮ್ಮ, ನೀನು ಆಫೀಸಲ್ಲಿ ಎಲ್ರು ನನ್ ಸೀರಿಯಲ್ ಆಗಿ ಕೇಳಿದ್ರ ಚೆನ್ನಾಗಿದ್ಯಾ ಅಂತ? ನನ್ ಮಗಳು ಇಷ್ಟಪಟ್ಮೇಲೆ ಎಲ್ಲರೂ ಇಷ್ಟಪಡ್ಲೇಬೇಕು ತಾನೆ? ಗಿರ್ಗಿಟ್ಲೆ, ಅದು ಶೋಕೇಸಲ್ಲಿ ಗೊಂಬೆ ಕೂಡ್ಸೋ ಹಾಗಲ್ಲ. ಮನ್ಸಲ್ಲಿ ದೇವರಿಗೆ ಕೃತಜ್ಞತೆಯನ್ನು ಅರ್ಪಿಸ್ತಾ ಗೊಂಬೆ ಕೂಡಿಸ್ಬೇಕು. ಈ ಗೊಂಬೆ ಕೂಡ್ಸೋದ್ರ ಹಿಂದೇನೋ ಒಂದು ಕಥೆ ಇದೆ, ಗೊತ್ತಾ? ಗೊಂಬೆ ಕೂರ್ಸೋದ್ ಗೊತ್ತು, ಆದ್ರೆ ಇದರಿಂದ ಏನ್ ಕತೆ ಅಂತ ಗೊತ್ತಿಲ್ಲ ತಾತ. ನನಗೂ ಯಾಕೆ ಅಂತ ಗೊತ್ತಿಲ್ಲ. ಯಾಕೆ ಅಂತ ನಾನು ಹೇಳ್ತೀನಿ. ಮಹಿಷಾಸುರನ ಸಂಹಾರ ಮಾಡೋದಕ್ಕೆ ದೇವತೆಗಳೆಲ್ಲ ತಮ್ಮ ಶಕ್ತಿನ ದುರ್ಗಾ ಮಾತೆಗೆ ಧಾರೆ ಇರೋದ್ರಂತೆ. ಆಗ ಶಕ್ತಿ ಕಳ್ಕೊಂಡಿರೋ ದೇವತೆಗಳನ್ನೆಲ್ಲ ಈ ರೀತಿ ಬೊಂಬೆ ರೂಪದಲ್ಲಿ ಕೂರಿಸಿ ಪೂಜೆ ಮಾಡಿ ಅವ್ರ ತ್ಯಾಗಕ್ಕೆ ಕೃತಜ್ಞತೆ ಸಲ್ಲಿಸೋದೇ ಈ ಆಚರಣೆ. ಕರೆಕ್ಟಾಗಿ ಹೇಳಿದೆ ತುಳಸಿ. ನೀವೇ ಯಾವಾಗ್ಲೂ ಹೇಳಿದ್ದಲ್ವ ಮಾವ? ಹಾ, ಗೊತ್ತು ಗೊತ್ತು. ಇಲ್ಲಾಂದ್ರೆ ಇದೆಲ್ಲ ನಿಂತಲಾಗ ಹಾಗೆ ಹೊಳಿಬೇಕು. ಹೌದು, ತುಳಸಿ ಹೇಳಿದ ಹಾಗೆ ಗೊಂಬೆ ಕೂರಿಸೋ ಹಿನ್ನೆಲೆ ಇದೇನೆ. ಆದರೆ ಕಾಲ ಹೋಗ್ತಾ ಹೋಗ್ತಾ ಜನ ತಮಗೆ ಬೇಕಾದ ಹಾಗೆ ಬದಲಾಯಿಸ್ಕೊಂಡ್ರು. ಪ್ರತಿ ವರ್ಷ ಒಂದೊಂದು ವಿಷಯ ಇಟ್ಕೊಂಡು ಅದಕ್ಕೆ ತಕ್ಕ ಹಾಗೆ ಗೊಂಬೆನ ಕೂರಿಸ್ತಾರೆ. ಅದೇ ತಪ್ಪಲ್ವಲ್ಲ? ಯಾರ್ಯಾರಿಗೆ ಕೃತಜ್ಞತೆ ತೋರಿಸ್ಬೇಕೋ ಅದನ್ನೆಲ್ಲ ಈ ರೀತಿ ತೋರಿಸಬಹುದು. ಅವರವರ ಭಾವಕ್ಕೆ, ಅವರವರ ಭಕುತಿಗೆ. ಇದು ಮಾಧವ್ ಅವರು, ಮಹೇಶ್ ಅವರು, ಶಾರ್ವರಿ, ಅವಿ, ಪೂರ್ಣಿ, ಅಭಿ, ಆಮೇಲೆ ನಿಧಿ. ಹಾ, ಒಂದು ಪರಿಪೂರ್ಣ ಕುಟುಂಬ. ಇದು ನೀವು. ಹಾ, ಈಗಲೇ ಇದು ಪರಿಪೂರ್ಣ ಕುಟುಂಬ ಆಗಿದ್ದು. ಇಲ್ಲ, ಇನ್ನೂ ಪರಿಪೂರ್ಣ ಆಗಿಲ್ಲ. ಯಾಕೆ ಮಾಧವ, ಏನಾಯ್ತು? ಇದು ಸಂಧ್ಯಾ, ಇದು ಸಿರಿ, ಸಮರ್, ದತ್ತ. ಈಗ ಪರ್ಫೆಕ್ಟ್ ಫ್ಯಾಮಿಲಿ. ಇಲ್ಲಪ್ಪ, ನಾನು ಮಾತ್ರ ಇದನ್ನು ಒಪ್ಪಲ್ಲ. ತರೋ ತಂದೆ, ನನ್ನ ಹಾಗಿರೋದನ್ನು ತರಬೇಕು ತಾನೆ.
ಅದು ಬಿಟ್ಬಿಟ್ಟು ವಯಸ್ಸಾಗಿರೋದಂತ ತಂದಿದ್ದೀಯಲ್ಲ. ನಾನು ಹಾಗಿದ್ದೀನಿ ನೋಡು, ಯಂಗ್ ಅಂಡ್ ಎನರ್ಜೆಟಿಕ್ ಆಗಿ. ದತ್ತ, ತಮಾಷೆ ಮಾಡಿದೆ ಮಾಧವ, ನೀ ಹೇಳಿದ್ ಕೇಳಿ ಖುಷಿ ಆಯ್ತು ಕಣ. ಹೌದಲ್ವಾ? ಮತ್ತೆ ತುಳಸಿಯವರು ನಮ್ಮ ಫ್ಯಾಮಿಲಿ ಅಂದಮೇಲೆ ನೀವೆಲ್ಲರೂ ನಮ್ಮ ಫ್ಯಾಮಿಲಿನೇ ಅಲ್ವಾ ತುಳಸಿಯವರೇ? ಇದೊಂದು ಬಾಕಿ ಇತ್ತು. ಇವತ್ತು ಬೊಂಬೆನ ಕೂರಿಸಿದ್ದಾರೆ, ನಾಳೆ ಇಡೀ ಮನೆಯವ್ರು ಬಂದು ಇಲ್ಲಿ ಠಿಕಾಣಿ ಕೊಡ್ತಾರೆ. ಮಾಧವ, ನವರಾತ್ರಿನಲ್ಲಿ ದುರ್ಗಾ ಮಾತೆನ ಹೀಗೆ ಕಲಶದಲ್ಲಿ ಆವಾಹನೆ ಮಾಡಿ ಪೂಜೆ ಮಾಡೋದು ನಮ್ಮ ಕಡೆ ಅಷ್ಟಾಗಿಲ್ಲ. ನಿಮ್ಮ ಮನೆಯಲ್ಲಿ ಇದೆ ಮೊದಲನೇ ಸಲ ನಾನು ನೋಡ್ತಾ ಇರೋದು. ನವರಾತ್ರಿ ಮೊದಲನೇ ದಿನ ತುಂಬ ವರ್ಷಗಳಿಂದ ನಾವು ಹೀಗೆ ಆಚರಿಸ್ತಾ ಇದ್ದೀವಿ. ಮನೆಗೆ ಒಳ್ಳೇದಾಗ್ಲಿ ಅಂತ ಶಾರ್ವರಿನೇ ಶುರು ಮಾಡಿದ್ದು. ಏನ್ರೋ ನಮ್ ಗ್ಯಾರೇಜ್ ನ ಈ ರೇಂಜ್ ಹೊಳಿಸ್ತಿದ್ದೀರಾ? ಬೆಳಗ್ಗೆಯಿಂದ ರೆಡಿ ಮಾಡಿ ಒಳಿಸ್ತಾನೆ ಇದ್ವಿ, ಆದ್ರೆ ಈ ಮಳೆ ತೊಳಸ್ತಾ ಇದೆ. ಮಳೆನೋ ಬಿಸಿಲೋ ಗಾಳಿನೋ ಚಳಿನೋ ಎಲ್ಲ ಸೀಸನ್ ಅಲ್ಲೂ ನಮ್ ಗ್ಯಾರೇಜ್ ಹೊಳಿತಾ ಇರುತ್ತೆ. ಸಕ್ಕದಾಗಿದೆ ಕಣ್ರ. ಸರಿ ಮೇಡಮ್, ಹಬ್ಬದ ದಿವಸ ಏನ್ ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ? ಸಾರಿ ಕಣ ಅಮ್ಮಟೆ, ಇವತ್ ಹಬ್ಬ ಅನ್ನೋದೇ ಮರ್ತು ಬಿಟ್ಟಿದ್ದೆ. ಅಜ್ಜಿ ಬಂದ್ ಬೈದ್ ಎಬ್ಬಿಸ್ದಾಗ್ಲೇ ಗೊತ್ತಾಗಿದ್ದು ಹಬ್ಬ ಅಂತ. ಸರಿ ನಿಮ್ಗೆಲ್ಲ ಹೆಲ್ಪ್ ಮಾಡೋಣ ಅಂತ ಬೇಗ ಬೇಗ ರೆಡಿ ಆಗಿ ಹೊರಟ್ನಾ, ಮಳೆ ಅಲ್ಲೇ ಯಾವ್ದೋ ಮರದ ಕೆಳಗಡೆ ನಿಂತು ಮಳೆ ನಿಂತ ಮೇಲೆ ಬಂದೆ. ಓ ಹಾಗೆ. ಪಾಪ ಮರದ ಕೆಳಗೆ ನಿಂತ್ಕೊಂಡು ಮಳೆ ನೋಡ್ತಾ ಇದ್ರು, ಇಲ್ಲ ನಿಮ್ ಬಾಯ್ ಫ್ರೆಂಡ್ ನಿಂತ್ಕೊಂಡು ಡುಯೆಟ್ ಆಡ್ತಾ ಇದ್ರು? ಸುಮ್ನಿರೋ, ಅಂತದ್ದೇನು ಇಲ್ಲ. ಸರಿ ಸರಿ ಬನ್ನಿ, ಟೂಲ್ಸ್ ಗಾಡಿ ಎಲ್ಲ ತೊಳೆದ್ಬಿಟ್ಟು ರೆಡಿ ಮಾಡ್ಬಿಡೋಣ. ತಮ್ಗ ಟೆನ್ಷನ್ ಬೇಡವೇ ಬೇಡ, ನಾವ್ ಆಲ್ರೆಡಿ ಎಲ್ಲ ರೆಡಿ ಮಾಡಿದೀವಿ. ಎಂತ ಒಳ್ಳೆ ಹುಡುಗರ ನೀವು, ಹೇಳ್ದಿರಾನೆ ಮನ್ಸಲ್ಲಿರೋದನ್ನ ಅರ್ಥ ಮಾಡ್ಕೊಂಡ್ ಮಾಡ್ಬಿಟ್ಟಿದ್ದೀರಾ. ಅಂದ್ರೆ ಸುಮ್ನೆನಾ? ಅಷ್ಟೇ ಅಲ್ಲ, ಸ್ವಲ್ಪ ಆ ಕಡೆ ಚೂಡು. ಪಟಾಕಿ, ನನ್ ಗಾಡಿ ನಾನ್ ತೊಳಿತೀನಿ ಬಾರೋ. ಸುಮ್ನಿರ್ ಸತ್ಯ, ವಾಷಿಂಗ್ ಕೆಲ್ಸ ಅಲ್ಲ ನಂದು. ನೀವಲ್ಲಿ ಪೂಜೆಗೆ ರೆಡಿ ಮಾಡ್ಕೊಳ್ಳಿ, ಅಷ್ಟ್ರಲ್ಲಿ ನನ್ ಬೈಕ್ ನ ಸೂಪರ್ ಆಗಿ ತೊಳಿತೀನಿ. ಆಯ್ತು. ಮನೇಲಿ ಹಬ್ಬ ಜೋರನ್ನು ಏನಕ್ಕ ಫುಲ್ ಸ್ಪೆಷಲ್? ಅವ್ರು ಕಣ ಬರ ಮನೆಗೆ. ನೀವ್ ಕರ್ದಿಲ್ಲ ಅಂದ್ರೆ ನಾನ್ ಬರ್ತೀನಿ. ಏನೋ ಅದು ಹಬ್ಬದ ದಿನ? ಏನಿಲ್ಲ ಸತ್ಯ. ಆಯ್ತಾಯ್ತು, ಪೂಜೆ ಶುರು ಮಾಡೋಣ. ಅಮ್ಮ ಫಸ್ಟ್ ಮಾಡಮ್ಮ, ಅದಕ್ಕೆ ವೇಟಿಂಗ್. ಬೆಳಗ್ಗೆ ಹೊಟ್ಟೆ ಸಿಟ್ಟೈತೆ. ಸತ್ಯ ಸ್ಟಾಪ್. ಏನೋ ನಿಂದ? ಇದು ಆಯುಧ ಪೂಜೆ ತಾನೆ? ಬೆಳಗ್ಗೆಯಿಂದ ಇಷ್ಟೆಲ್ಲ ಡೆಕೋರೇಷನ್ ಮಾಡಾಯ್ತು, ಮಳೆ ಬಂದು ಅದನ್ನ ಹಾಳು ಮಾಡಾಯ್ತು. ಇವಾಗ ನಿನಗೆ ಈ ಡೌಟ್ ಹಾಕಂದ? ಅದಾಗಲ್ವೋ. ಆಯುಧ ಅಂದ್ರೆ ಏನು? ಕತ್ತಿ, ಚಾಕು, ಗನ್ನು. ಯುದ್ಧ ಮಾಡಕ್ ಏನೇನ್ ಬೇಕೋ ಅದನ್ನ ತಾನೇ ಆಯುಧ ಅನ್ನೋದು. ಆದ್ರೆ ನಾವು ಸ್ಕ್ರೂ ಡ್ರೈವರು, ಸ್ಪ್ಯಾನರು ಇದೆಲ್ಲ ಪೂಜೆ ಮಾಡ್ತೀವಿ. ಇದೆಲ್ಲ ಆಯುಧ ಹೆಂಗೋ ಆಗುತ್ತೆ? ಕರೆಕ್ಟ್ ಕಣ ಅಮ್ಮಟ್ಟೆ, ನನಗೂ ಚಿಕ್ಕ ವಯಸ್ಸಿಂದ ಇದೇ ಡೌಟು. ಸತ್ಯ, ನಿಮ್ಗೇನಾದ್ರು ಗೊತ್ತಾ? ಅದು ನನಗೂ ಸರಿಯಾಗಿ ಗೊತ್ತಿಲ್ಲ, ಆದ್ರೆ ಅಪ್ಪ ಹೇಳಿದ್ದನ್ನ ಹೇಳ್ತೀನಿ. ವಿಜಯದಶಮಿ ಅಂದ್ರೆ ನಮ್ಗಾಗಿದ್ ವಿಜಯದ ಆಚರಣೆ ಮಾಡೋ ಸಂಕೇತ ಅಂತ. ಪಾಂಡವರು ಕೌರವರ ಮೇಲೆ ಯುದ್ಧ ಗೆದ್ದಿದ್ದು, ಚಾಮುಂಡೇಶ್ವರಿ ಮಹಿಷಾಸುರನ್ನ ಸಂಹಾರ ಮಾಡಿದ್ದು ಇದೇ ದಿನ. ಆ ಯುದ್ಧಕ್ಕೆ ಬಳಸಿದ ಆಯುಧಕ್ಕೆ ಪೂಜೆ ಮಾಡೋ ಸಂಕೇತಾನೆ ಆಯುಧ ಪೂಜೆ. ನನ್ಗೂ ಗೊತ್ತು ಸತ್ಯ, ಪಾಂಡವರು ಅವರೆಲ್ಲ ಆಯುಧಗಳನ್ನ ಬನ್ನಿ ಮರದ ಕೆಳಗಡೆ ಬಚ್ಚಿಡ್ತಿದ್ರು. ಎಷ್ಟೆಲ್ಲ ತಿಳ್ಕೊಂಡಿದ್ಯೋ? ಸತ್ಯ, ಅವ್ನ್ ಸ್ಕೂಲ್ ಮುಂದುವರಿಸಿದ್ರೆ ಓದಿ ದೊಡ್ಡ ಆಫೀಸರ್ ಆಗಿರೋನು. ಇವ್ನು ಹೇಳಿದ್ ಕರೆಕ್ಟ್ ಕಂಡ್ರು.
ಅವರೆಲ್ಲ ಯುದ್ಧದಲ್ಲಿ ಗೆಲ್ಲೋಕೆ ಅಂತಾನೆ ಆಯುಧ ಪೂಜೆ ಮಾಡಿದ್ರು. ಆದ್ರೆ ನಾವಂತ ಯಾವ ದೊಡ್ಡ ಯುದ್ಧನೂ ಮಾಡಲ್ವೇ? ನಮ್ಗೆಲ್ಲ ಜೀವನನೇ ಒಂದ್ ದೊಡ್ಡ ಯುದ್ಧ. ಇದನ್ನೆಲ್ಲ ನಮ್ ಜೀವನದಲ್ಲಿ ಬಳಸ್ಕೊಂಡು ನಾವು ನಮ್ ಜೀವನದಲ್ಲಿ ಹೋರಾಡ್ತಿದೀವಿ, ಗೆಲ್ತಿದೀವಿ. ಅದೇ ಕಾರಣಕ್ಕೆ ಕಂಡ್ರೋ ನಾವು ಆಯುಧ ಪೂಜೆ ಅಂದ್ರೆ ಇದನ್ನೆಲ್ಲ ಪೂಜೆ ಮಾಡೋದು. ಓ ಹಾಗೆ. ಹಾಗಿದ್ರೆ ಬನ್ನಿ ಪೂಜೆ ಮಾಡೋಣ. ನನ್ನ ಬಿಟ್ಬಿಟ್ಟು ಅಲ್ಲೇ ಪೂಜೆನೇ ಶುರು ಮಾಡ್ಬಿಟ್ಟಿದ್ದೀರಿ. ಎಲ್ಲಾದ್ರೂ ಉಂಟ ಗಿರಿಯಣ್ಣ, ನಿನ್ ಬಿಟ್ಟು ಪೂಜೆ ಮಾಡಕ್ಕಾಗುತ್ತಾ? ಅದೇ ಅವಾಗ ಗಾಡಿ ತಗೊಂಡ್ ಮನೆ ಹತ್ರ ಹೋಗಿದ್ದಲ್ಲ, ನೀನ್ ಇನ್ನೂ ಯಾಕೆ ಬಂದಿಲ್ಲ ಅಂತ ಮಾತಾಡ್ಕೋತಾ ಇದ್ವಿ. ಸರಿಯಾದ ಟೈಮಿಗೆ ಬಂದ್ಬಿಟ್ಟೆ. ಶುರು ಮಾಡ್ರಿ ಪೂಜೆನ. ದಸರಾ ಗೊಂಬೆಗಳೆಲ್ಲ ತುಂಬಾ ಚೆನ್ನಾಗಿದೆ. ಅದರಲ್ಲೂ ಆ ದಶಾವತಾರದ ಬೊಂಬೆಗಳಿದೆಯಲ್ಲ, ಅದ್ಭುತವಾಗಿದೆ. ಹೌದಪ್ಪ, ತುಂಬಾ ಹಳೇದಂತೆ. ಎಷ್ಟೋ ವರ್ಷದಿಂದ ಇಡ್ತಿದ್ದಾರೆ. ಹಾ, ಪ್ರತಿ ವರ್ಷ ಅದಕ್ಕೆ ಬೊಂಬೆಗಳನ್ನ ಸೇರಿಸ್ತಾ ಹೋಗ್ತಾರೆ. ಅದಿರೋದೇ ಹಾಗೆ. ಅಂತೂ ಬೊಂಬೆಗಳು ತುಂಬಾ ಚೆನ್ನಾಗಿದೆ. ಅಪ್ಪ, ಇದನ್ನ ಬೊಂಬೆ ಪೂಜೆ ಅಂತಾನು ಹೇಳ್ತಾರಲ್ವಾ? ಹಾ ಕಂದ, ನವರಾತ್ರಿನಲ್ಲಿ ಮೇನ್ ಅಟ್ರಾಕ್ಷನ್ ಅಂದ್ರೆ ಈ ದಸರಾ ಗೊಂಬೆಗಳು. ನಮ್ಮ ದಕ್ಷಿಣ ಭಾರತದಲ್ಲಿ ಅಂದ್ರೆ ಆಂಧ್ರ, ತೆಲಂಗಾಣ, ತಮಿಳುನಾಡು, ಕರ್ನಾಟಕದಲ್ಲಿ ಇದು ಬಹಳ ಫೇಮಸ್. 18ನೇ ಶತಮಾನದಲ್ಲಿ ದಸರಾ ಬೊಂಬೆನ ಕೂಡಿಸುವಂತ ಪದ್ಧತಿ ಮನೆ ಮನೆಯಲ್ಲೂ ಜಾರಿಗೆ ಬಂತು. ಈಗ ನಮ್ಮ ಕಾಲಘಟ್ಟದಲ್ಲಿ ಅದು ಕಮ್ಮಿ ಆಗ್ತಾ ಇದೆ. ಆದ್ರೂ ಹಿಂದಿನಿಂದ ಯಾರಾದ್ರೂ ಈ ಆಚರಣೆನ ನಡ್ಸ್ಕೊಂಡ್ ಬಂದಿದ್ರೆ ಅವ್ರ ಮನೇಲಿ ಇವತ್ತಿಗೂ ಆ ಬೊಂಬೆಗಳನ್ನ ನಾವು ನೋಡ್ಬೋದು. ನನಗೆ ತಿಳಿದಿರೋ ಮಟ್ಟಕ್ಕೆ ಈ ದಸರಾ ಬೊಂಬೆಗಳನ್ನು ಕೂಡಿಸುವಂತಹ ಪದ್ಧತಿ ಮೊದಲು ಶುರುವಾಗಿದ್ದು ಮೈಸೂರು ಪ್ರಾಂತ್ಯದಲ್ಲಿ. ವಿಶ್ವವಿಖ್ಯಾತವಾದ ದಸರಾ ಆಚರಣೆ ಅರಮನೆಯಲ್ಲಿ ನಡೆದ್ರೆ ನಮ್ಮ ಮೈಸೂರು ರಾಜರ ಪ್ರಜೆಗಳು ತಮ್ಮ ತಮ್ಮ ಮನೆಯಲ್ಲಿ ಮಹಾರಾಜ ಮಹಾರಾಣಿಯನ್ನ ಪಟ್ಟದ ಬೊಂಬೆ ಅಂತ ಮಾಡಿ ಮನೆಯಲ್ಲಿ ಪೂಜೆ ಮಾಡಿ ದಸರಾ ಆಚರಣೆ ಮಾಡಕ್ ಶುರು ಮಾಡಿದ್ರು. ಹೀಗೆ ದಸರಾ ಆಚರಣೆಯನ್ನ ಇನ್ನಷ್ಟು ಸಂಭ್ರಮಿಸಕ್ಕೆ ಮೈಸೂರು ಜನ ಶುರು ಮಾಡಿದ್ರು. ಹಾಗೆ ನೋಡಕ್ ಹೋದ್ರೆ ದಸರಾ ಅನ್ನೋದು ಮೊದಲು ವಿಜಯನಗರದಲ್ಲಿ ನಡೀತಾ ಇತ್ತು. ಅದನ್ನ ನಮ್ಮ ಒಡೆಯರು ಮೈಸೂರು ಪ್ರಾಂತ್ಯಕ್ಕೆ ತಗೊಂಡ್ಬಂದು ಮೈಸೂರು ಜನರಿಗೆಲ್ಲ ಪರಿಚಯ ಮಾಡಿದ್ರು. ಈ ಬೊಂಬೆಗಳನ್ನ ಕೂಡಿಸೋದು ಹೊರನೋಟಕ್ಕೆ ಸಂಭ್ರಮದ ತರ ಕಂಡ್ರು ಇದಕ್ಕೆ ಅದರದೇ ಆದಂತಹ ಧಾರ್ಮಿಕ ಚೌಕಟ್ಟು ಕೂಡ ಇದೆ. ರಾಮಾಯಣ, ವಿಷ್ಣು ಪುರಾಣ, ಶ್ರೀಕೃಷ್ಣ ಲೀಲೆ, ದುರ್ಗಾವತಾರಗಳು, ಹೀಗೆ ಅನೇಕ ಕಥೆಗಳನ್ನ ಬಿಂಬಿಸುವ ಹಾಗೆ ಈ ದಸರಾ ಬೊಂಬೆಗಳನ್ನ ಕೂಡಿಸ್ತಾರೆ. ದಸರಾ ಹಬ್ಬದ ಸಂದರ್ಭದಲ್ಲಿ 9 ದಿನಗಳ ಕಾಲ ಬೆಳಗ್ಗೆ ಮತ್ತು ಸಂಜೆ ದೇವರು ಪೂಜೆ ಮಾಡಿ ನೈವೇದ್ಯವನ್ನ ಸಮರ್ಪಣೆ ಮಾಡಿ ದುರ್ಗಾದೇವಿಯನ್ನ ಪ್ರತಿನಿತ್ಯ ಸ್ಮರಣೆ ಮಾಡಿ ಆ ನವದುರ್ಗೆಯನ್ನ ದಿನಾ ಪೂಜೆ ಮಾಡಿದ್ದೇ ಆದ್ರೆ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ, ಎಲ್ರಿಗೂ ಒಳ್ಳೇದಾಗತ್ತೆ ಅನ್ನೋದು ನಂಬಿಕೆ. ಉತ್ತರ ಕರ್ನಾಟಕದಲ್ಲಿ ಇದಕ್ಕೆ ಬನ್ನಿ ಹಬ್ಬ ಅಂತ ಕರೀತಾರೆ. ಅದರ ವಿಶೇಷ ಏನು ಅಂದ್ರೆ ಯಾರಿಗಾದ್ರೂ ಮನಸ್ತಾಪ ಆಗಿ ಮಾತು ಬಿಟ್ಟಿದ್ರೆ ಅಂಥವ್ರನ್ನ ಕರೆದು ಬನ್ನಿ ಕೊಟ್ಟು ಮನಸ್ತಾಪನ ಶಮನ ಮಾಡಿ ಮತ್ತೆ ಒಂದಾಗೋ ಹಾಗೆ ಮಾಡ್ತಾರೆ. ಒಟ್ನಲ್ಲಿ ಇದು ಒಂದಾಗುವಂತ ಹಬ್ಬ ಕೂಡ ಹೌದು. ಹಾಗೆ ನೋಡಕ್ಕೋದ್ರೆ ದಸರಾ ಹಬ್ಬ ಸಂಬಂಧಗಳನ್ನ ಬೆಸೆಯುವಂತ ಹಬ್ಬ. ಇದು ನಮ್ಮ ನಾಡ ಹಬ್ಬ ಕೂಡ ಹೌದು. ನಮ್ಮೊಳಗಿನ ಮನಸ್ಸುಗಳನ್ನ ಮತ್ತು ನಮ್ಮ ನಾಡನ್ನ ಒಂದುಗೂಡಿಸಿ ಬೆಸೆಯುವಂತ ಹಬ್ಬ ದಸರಾ ಹಬ್ಬ. ಇದಿಷ್ಟು ನಮ್ಮ ದಸರಾ ಹಬ್ಬದ ಆಚರಣೆಯ ಹಿಂದೆ ಇರುವ ಚರಿತ್ರೆ ಮತ್ತು ಮಹತ್ವ.